ಹಂಗೆ ನೋಡೋಕೆ ಹೋದ್ರೆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಈ ತನಿಖೆಗಳು ವಿಚಾರಣೆಗಳು ಹೊಸದೇನೂ ಅಲ್ಲ. ಈ ಹಿಂದೆಯೂ ಕೂಡ ಹಲವು ಸಂಸ್ಥೆಗಳು ಲೋಕಾಯುಕ್ತ ಸಿಬಿಐ ಅವರ ಮೇಲೆ ದಾಳಿಯನ್ನು ಮಾಡಿತ್ತು. ಈಗ ಇಡಿ ಕೂಡ ದಾಳಿಯನ್ನು ಮಾಡಿದೆ. ಹಾಗಾದ್ರೆ ಈ ಹಿಂದಿನ ಪ್ರಕರಣಗಳ ಜೊತೆಗೆ ಈಗ ನಾಗೇಂದ್ರ ಅವರ ತನಿಖೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಬನ್ನಿ ನೋಡ್ಕೊಂಡು ಬರೋಣ. ವಿಚಾರಣೆಯಲ್ಲಿ ಶಾಸಕ ನಾಗೇಂದ್ರ ದಾಖಲೆ, ಕೇಂದ್ರದ ಎಲ್ಲಾ ತನಿಖಾ ಸಂಸ್ಥೆಗಳಿಂದಲೂ ತನಿಖೆ. ಈಗ ಮತ್ತೆ ಇಡಿ ಇಕ್ಕಳದಲ್ಲಿ ಮಾಜಿ ಮಿನಿಸ್ಟರ್. ವಾಲ್ಮೀಕಿ ಮಹರ್ಷಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಕೆದಕಿದಷ್ಟು ಮುಖವಾಡಿಗಳು ಕಳುಚುತ್ತಾ ಇದೆ. ಹಣ ಲೂಟಿ ಹೊಡೆದವರಿಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇದೆಲ್ಲದರ ನಡುವೆ ಮಾಜಿ ಸಚಿವ ನಾಗೇಂದ್ರ ತನಿಖಾ ಸಂಸ್ಥೆಗಳ ವಿಚಾರಣೆಗೆ ಒಳಗಾಗುತ್ತಲೇ ದಾಖಲೆ ಬರೆದಿದ್ದಾರೆ. 2011ರಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ನಾಗೇಂದ್ರ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸಿದ್ರು. ನಂತರ ಅದಿರು ನಾಪತ್ತೆ ಪ್ರಕರಣದಲ್ಲಿ ಎಸ್ಐಟಿ ನಾಗೇಂದ್ರರನ್ನ ಬಂಧಿಸಿತ್ತು. ಇದೀಗ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಇಡಿ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಕೇಸ್ನಲ್ಲಿ ನಾಗೇಂದ್ರ ವಿಚಾರಣೆ ಎದುರಿಸಿ ಬಂಧನಕ್ಕೆ ಒಳಗಾಗಿದ್ರು ಅಂತ ನೋಡುವುದಾದ್ರೆ, 2011ರಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಜನಾರ್ದನ ರೆಡ್ಡಿ ಬಂಧನ ಆಗಿತ್ತು. ಜನಾರ್ದನ ರೆಡ್ಡಿ ಜೊತೆಗೆ ಲೋಕಾಯುಕ್ತ ವರದಿಯಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖ ಆಗಿತ್ತು. 2011ರಲ್ಲಿ ಲೋಕಾಯುಕ್ತ ವಿಚಾರಣೆಯನ್ನ ನಾಗೇಂದ್ರ ಎದುರಿಸಿದ್ರು. ಬಳಿಕ ಈಗಲ್ ಟ್ರೇಡಿಂಗ್ ಮೈನಿಂಗ್ ಕಂಪನಿ ಅಕ್ರಮದಲ್ಲೂ ಕೂಡ ಇವರ ಹೆಸರು ಕೇಳಿಬಂದಿತ್ತು. ಇಡಿ ಹಾಗೂ ಸಿಬಿಐನಿಂದ ನಾಗೇಂದ್ರ ವಿಚಾರಣೆ ಆಯಿತು. ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಕೂಡ ನಾಗೇಂದ್ರ ಭಾಗಿಯಾಗಿದ್ರು ಅನ್ನೋ ಆರೋಪ ಇತ್ತು. ಅದಿರು ನಾಪತ್ತೆ ಪ್ರಕರಣದಲ್ಲಿ ಸಿಬಿಐನಿಂದ ತನಿಖೆ ಕೂಡ ಆಗಿತ್ತು. ನಾಗೇಂದ್ರ ಬಂಧನ ಕೂಡ ಆಗಿತ್ತು. ಇದೀಗ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲೂ ಕೂಡ ಬಂಧನಕ್ಕೆ ಒಳಪಟ್ಟಿದ್ದಾರೆ. 2 ದಿನಗಳ ಹಿಂದೆ ಬಳ್ಳಾರಿಗೆ ಬಂದಿದ್ದಂತ ಇಡಿ ಅಧಿಕಾರಿಗಳ ತಂಡ ನಾಗೇಂದ್ರ ಅವರ ಇಬ್ಬರು ಆಪ್ತರನ್ನ ವಿಚಾರಣೆಗೊಳಪಡಿಸಿ ಅದರ ಜೊತೆಗೆ ಇಲ್ಲಿಂದ ಹೋಗುವಾಗ 2 ಬ್ಯಾಗ್ಗಳಲ್ಲಿ ಒಂದಿಷ್ಟು ದಾಖಲೆಗಳನ್ನು ಕೊಂಡೊಯ್ದಿದ್ರು. ಈಗ ಅದೇ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಇಡಿ ವಶದಲ್ಲಿರ್ತಕ್ಕಂಥ ನಾಗೇಂದ್ರ ಅವರನ್ನ ವಿಚಾರಣೆ ಕೂಡ ಮಾಡಲಾಗಿತ್ತು. ಇದೀಗ ನಾಗೇಂದ್ರ ಅವರಿಗೆ ಅವರ ಆಪ್ತರು ಹೇಳಿರ್ತಕ್ಕಂಥ ಹೇಳಿಕೆಗಳಿಗೆ ಕಂಟಕವಾಗತಕ್ಕಂಥ ಸಾಧ್ಯತೆಗಳಿದ್ದು ಮತ್ತೊಂದು ಬಾರಿ ಜೈಲಿಗೆ ಹೋಗ್ತಕ್ಕಂಥದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಬಳ್ಳಾರಿಗೆ ಬಂದಿದ್ದ 8 ಇಡಿ ಅಧಿಕಾರಿಗಳ ತಂಡ ಮಾಜಿ ಸಚಿವ ನಾಗೇಂದ್ರರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿ 12 ಗಂಟೆಗಳ ಕಾಲ ಆಪ್ತರ ವಿಚಾರಣೆ ನಡೆಸಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದೆ. ಮಾಜಿ ಸಚಿವ ನಾಗೇಂದ್ರ ಆಪ್ತ ಚೇತನ್, ಮಾಧ್ಯಮ ಸಲಹೆಗಾರ ನಾಗರಾಜ್ ಸ್ವಾಮಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದ ತಂಡ ವಿಚಾರಣೆಗೆ ಕರೆದಾಗ ಸಹಕರಿಸುವಂತೆ ಸೂಚಿಸಿದೆ. ವಿಚಾರಣೆಗೆ ಹಾಜರಾಗದೇ ಇದ್ದರೆ ವಶಕ್ಕೆ ಪಡೆಯುವ ಎಚ್ಚರಿಕೆಯನ್ನ ಕೊಟ್ಟಿದೆ. ನಾಗೇಂದ್ರ ಅರೆಸ್ಟ್ ಬೆನ್ನಲ್ಲೇ ಆಪ್ತರಿಗೂ ಆತಂಕ ಶುರುವಾಗಿದೆ. ಒಟ್ಟಿನಲ್ಲಿ ಮಹರ್ಷಿ ವಾಲ್ಮೀಕಿ ಹಗರಣ ಸಂಬಂಧ ಎಲ್ಲಾ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕೆದಕಿ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಈ ಮಧ್ಯೆ ಅಕ್ರಮದಲ್ಲಿ ಭಾಗಿಯಾಗೋ ಆರೋಪ ಹೊತ್ತಿರುವಂತಹ ಆರೋಪಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಈಗಾಗಲೇ 1 ಬಾರಿ ಜೈಲುವಾಸ ಅನುಭವಿಸಿ ಬಂದಿರುವ ನಾಗೇಂದ್ರ ಅವರಿಗೆ ಆಪ್ತರ ಹೇಳಿಕೆಗಳೇ ಕಂಟಕವಾಗುವ ಹಾಗೆ ಕಾಣ್ತಾ ಇದೆ. ಅಂಬರೀಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.